ನಮಸ್ಕಾರ ನೆಲ ಬಾಂಧವರೇ. ಎಲ್ಲ ಜಮೀನನ್ನು ಅಳತೆ ಮಾಡಿ ಟಿಪ್ಪಣಿ ತಯಾರಿಸಿ ಅವುಗಳಿಗೆ ಚಾಲ್ತಾ ನಂಬರ್ ನೀಡಿ ಎಲ್ಲ ಚಾಲ್ತಾಗಳನ್ನು ಒಳಗೊಂಡ 1 ಇಂಚಿಗೆ 20 ಸರಪಳಿ ಮೂಲಕ ಜಂಟಿ ನಕ್ಷೆಯನ್ನ ತಯಾರು ಮಾಡ್ತಾರೆ. ನಂತರ ಇವುಗಳಿಗೆ ಸರ್ವೆ ನಂಬರ್ ಹೇಗೆ ನೀಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾವುದೇ ಒಂದು ಗ್ರಾಮ ಠಾಣದ ಉತ್ತರ ಭಾಗಕ್ಕೆ ಸರ್ವೆ ನಂಬರ್ 1 ನೀಡ್ತಾರೆ. ಪ್ರದಕ್ಷಿಣೆ ಅಂದ್ರೆ ಕ್ಲಾಕ್ ವೈಸ್ ಮೂಲಕ ಸರ್ವೆ ನಂಬರ್ಗಳನ್ನ ನೀಡ್ತಾ ಕೊನೆ ಸರ್ವೆ ನಂಬರ್ 1 ಪಕ್ಕದಲ್ಲೇ ನೀಡ್ತಾರೆ. ನೀವು ಯಾವುದೇ ಗ್ರಾಮದ ನಕಾಶೆಯನ್ನು ಪರಿಶೀಲಿಸಿದ್ರು ಸಹ ಗ್ರಾಮ ಠಾಣದ ಉತ್ತರಕ್ಕೆ ಸರ್ವೆ ನಂಬರ್ ಒಂದಿರುತ್ತೆ. ಆ ಊರಿನ ಅಖೈರ್ ನಂಬರ್ ಅದರ ಪಕ್ಕದಲ್ಲೇ ಇರುತ್ತೆ. ಬ್ರಿಟಿಷ್ ಕಾಲದಲ್ಲಿ ನಕ್ಷೆಯನ್ನ ಸ್ಥಳೀಯ ಭಾಷೆ ಮತ್ತು ಸಂಖ್ಯೆಗಳನ್ನ ಉಪಯೋಗಿಸಿ ತಯಾರಿಸ್ತಾ ಇದ್ರು. ಪ್ರಸ್ತುತ ತಾವು ಎಲ್ಲ ಗ್ರಾಮ ನಕಾಶೆಗಳಲ್ಲೂ ಸಹ ಕನ್ನಡದಲ್ಲಿ ಮತ್ತು ಕನ್ನಡ ಸಂಖ್ಯೆಗಳಲ್ಲಿ ತಾವು ಕಾಣಬಹುದಾಗಿರುತ್ತೆ. ಗ್ರಾಮ ನಕಾಶೆಯನ್ನ ಮೊದಲಿಗೆ ಭೂಮಾಪನ ಇಲಾಖೆ ಇದ್ದರೆ ಟ್ರೇಸಿಂಗ್ ಪೇಪರ್ ಮೇಲೆ ಮಾಡಿ, ನಂತರ ಆಫ್ಸೆಟ್ ಮೂಲಕ ಮುದ್ರಣ ಮಾಡಿ, ಮೇಲಾಧಿಕಾರಿಗಳಿಂದ ಸಹಿ ಮಾಡಿಸಿ ಅವುಗಳನ್ನ ಉಪ ವಿಭಾಗಗಳಿಗೆ ಮಾರಾಟಕ್ಕಾಗಿ ಕಳಿಸ್ಕೊಡ್ತಾ ಇದ್ರು. ಆದರೆ ಈಗ ಅನಿವಾರ್ಯ ಕಾರಣಗಳಿಂದ ನಕಾಶೆ ವಿಭಾಗವನ್ನು ಮುಚ್ಚಿ ಸಂಬಂಧಪಟ್ಟ ಸಿಬ್ಬಂದಿಯನ್ನು ಇತರೆ ಹುದ್ದೆಗಳೊಂದಿಗೆ ವಿಲೀನಗೊಳಿಸಲಾಗಿದೆ. ಈಗ ಪ್ರತಿಯೊಂದು ನಕ್ಷೆಯನ್ನು ಡಿಜಿಟೈಸ್ ಮೂಲಕ ತಾವು ಕಾಣಬಹುದಾಗಿದೆ. ಸಂಬಂಧಪಟ್ಟ ಗ್ರಾಮ ನಕಾಶೆಯನ್ನ ತಾವು ತಮ್ಮ ಮೊಬೈಲ್ನಲ್ಲೇ ನೋಡಬಹುದಾಗಿದೆ. ಪ್ರತಿಯೊಂದು ಗ್ರಾಮ ನಕಾಶೆಯು ಉತ್ತರ ದಿಕ್ಕನ್ನು ಮಾತ್ರ ತೋರಿಸಲಿಕ್ಕೆ ಗುರುತನ್ನು ಮಾಡಿರುತ್ತಾರೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಒಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.